ಕೂಡ ಉಳಿತವೆ, ಅದೇ ಕೂಡ ಶಾಶ್ವತ. ನನ್ನಂತ ನೂರಾರು ಜನ ಡಿಕೆ ಶಿವಕುಮಾರ್ ನಿಮ್ಮ ಬೆಂಬಲಕ್ಕಿದ್ದಾರೆ. ಧರ್ಮಸ್ಥಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಅಭಯವನ್ನು ಕೊಟ್ಟಿದ್ದಾರೆ. ನೀವು ಯಾವುದಕ್ಕೂ ಕೂಡ ಅಂಜುವ ಸಂದರ್ಭವೇ ಇಲ್ಲ. ಚಿಂತೆ ಮಾಡಬೇಡಿ, ಆರೋಗ್ಯವನ್ನು ಕಾಪಾಡಿಕೊಂಡು ಸೇವೆ ಮುಂದುವರಿಸಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಇದು. ನನ್ನಂತ ನೂರಾರು ಜನ ಇದ್ದಾರೆ, ಡೋಂಟ್ ವರಿ, ನೀವು ಯಾವುದಕ್ಕೂ ಅಂಜುವ ಪ್ರಶ್ನೆಯೇ ಬರಲ್ಲ. ಇಲ್ಲಿ ಆರಾಮಿಂದ ನೀವು ಚಿಂತೆ ಮಾಡದೆ ಆರೋಗ್ಯ ಕಾಪಾಡಿಕೊಂಡು ಜನಸೇವೆಯನ್ನ ಮುಂದುವರಿಸಿ ಅಂತ ಡಿಕೆ ಶಿವಕುಮಾರ್ ಅಭಯ ಹಸ್ತವನ್ನ ಚಾಚಿದ್ದಾರೆ. ಬನ್ನಿ ಹಾಗಾದ್ರೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಕೇಳೋಣ. ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡುವಂತಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಹೊಟ್ಟೆ ತೀರ್ಕೊಂಡು ಹೋಗಿ ಅವರ ಧರ್ಮನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ, ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಟೀಕೆಗಳು ಯಾವುದಾದ್ರು ರಾಜಕಾರಣ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಬೇಕಾದಷ್ಟು ಟೀಕೆ ಮಾಡ್ಕೊಳ್ಳಿ. ನಾನೇನು ಟೀಕೆ ಮಾಡೋರಿಗೆ ನಾನು ಬೇಡ ಅನ್ನೋದಿಲ್ಲ. ಟೀಕೆ ಮಾಡೋರಿದ್ರೆ ನಾವೆಲ್ಲ ತಪ್ಪುಗಳೆಲ್ಲ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡುವಂತಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಹೊಟ್ಟೆ ತೀರ್ಕೊಂಡು ಹೋಗಿ ಅವರ ಧರ್ಮನ ರಕ್ಷಣೆ ಕೂಡ ಉಳಿತವೆ, ಅದೇ ಕೂಡ ಶಾಶ್ವತ. ನನ್ನಂತ ನೂರಾರು ಜನ ಡಿಕೆ ಶಿವಕುಮಾರ್ ನಿಮ್ಮ ಬೆಂಬಲಕ್ಕಿದ್ದಾರೆ. ಧರ್ಮಸ್ಥಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಅಭಯವನ್ನು ಕೊಟ್ಟಿದ್ದಾರೆ. ನೀವು ಯಾವುದಕ್ಕೂ ಕೂಡ ಅಂಜುವ ಸಂದರ್ಭವೇ ಇಲ್ಲ. ಚಿಂತೆ ಮಾಡಬೇಡಿ, ಆರೋಗ್ಯವನ್ನು ಕಾಪಾಡಿಕೊಂಡು ಸೇವೆ ಮುಂದುವರಿಸಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಇದು. ನನ್ನಂತ ನೂರಾರು ಜನ ಇದ್ದಾರೆ, ಡೋಂಟ್ ವರಿ, ನೀವು ಯಾವುದಕ್ಕೂ ಅಂಜುವ ಪ್ರಶ್ನೆಯೇ ಬರಲ್ಲ. ಇಲ್ಲಿ ಆರಾಮಿಂದ ನೀವು ಚಿಂತೆ ಮಾಡದೆ ಆರೋಗ್ಯ ಕಾಪಾಡಿಕೊಂಡು ಜನಸೇವೆಯನ್ನ ಮುಂದುವರಿಸಿ ಅಂತ ಡಿಕೆ ಶಿವಕುಮಾರ್ ಅಭಯ ಹಸ್ತವನ್ನ ಚಾಚಿದ್ದಾರೆ. ಬನ್ನಿ ಹಾಗಾದ್ರೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಕೇಳೋಣ. ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡುವಂತಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಹೊಟ್ಟೆ ತೀರ್ಕೊಂಡು ಹೋಗಿ ಅವರ ಧರ್ಮನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ, ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಟೀಕೆಗಳು ಯಾವುದಾದ್ರು ರಾಜಕಾರಣ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಬೇಕಾದಷ್ಟು ಟೀಕೆ ಮಾಡ್ಕೊಳ್ಳಿ. ನಾನೇನು ಟೀಕೆ ಮಾಡೋರಿಗೆ ನಾನು ಬೇಡ ಅನ್ನೋದಿಲ್ಲ. ಟೀಕೆ ಮಾಡೋರಿದ್ರೆ ನಾವೆಲ್ಲ ತಪ್ಪುಗಳೆಲ್ಲ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡುವಂತಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಹೊಟ್ಟೆ ತೀರ್ಕೊಂಡು ಹೋಗಿ ಅವರ ಧರ್ಮನ ರಕ್ಷಣೆ ಕೂಡ ಉಳಿತವೆ, ಅದೇ ಕೂಡ ಶಾಶ್ವತ. ನನ್ನಂತ ನೂರಾರು ಜನ ಡಿಕೆ ಶಿವಕುಮಾರ್ ನಿಮ್ಮ ಬೆಂಬಲಕ್ಕಿದ್ದಾರೆ. ಧರ್ಮಸ್ಥಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಅಭಯವನ್ನು ಕೊಟ್ಟಿದ್ದಾರೆ. ನೀವು ಯಾವುದಕ್ಕೂ ಕೂಡ ಅಂಜುವ ಸಂದರ್ಭವೇ ಇಲ್ಲ. ಚಿಂತೆ ಮಾಡಬೇಡಿ, ಆರೋಗ್ಯವನ್ನು ಕಾಪಾಡಿಕೊಂಡು ಸೇವೆ ಮುಂದುವರಿಸಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಇದು. ನನ್ನಂತ ನೂರಾರು ಜನ ಇದ್ದಾರೆ, ಡೋಂಟ್ ವರಿ, ನೀವು ಯಾವುದಕ್ಕೂ ಅಂಜುವ ಪ್ರಶ್ನೆಯೇ ಬರಲ್ಲ. ಇಲ್ಲಿ ಆರಾಮಿಂದ ನೀವು ಚಿಂತೆ ಮಾಡದೆ ಆರೋಗ್ಯ ಕಾಪಾಡಿಕೊಂಡು ಜನಸೇವೆಯನ್ನ ಮುಂದುವರಿಸಿ ಅಂತ ಡಿಕೆ ಶಿವಕುಮಾರ್ ಅಭಯ ಹಸ್ತವನ್ನ ಚಾಚಿದ್ದಾರೆ. ಬನ್ನಿ ಹಾಗಾದ್ರೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಕೇಳೋಣ. ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡುವಂತಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಹೊಟ್ಟೆ ತೀರ್ಕೊಂಡು ಹೋಗಿ ಅವರ ಧರ್ಮನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ, ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಟೀಕೆಗಳು ಯಾವುದಾದ್ರು ರಾಜಕಾರಣ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಬೇಕಾದಷ್ಟು ಟೀಕೆ ಮಾಡ್ಕೊಳ್ಳಿ. ನಾನೇನು ಟೀಕೆ ಮಾಡೋರಿಗೆ ನಾನು ಬೇಡ ಅನ್ನೋದಿಲ್ಲ. ಟೀಕೆ ಮಾಡೋರಿದ್ರೆ ನಾವೆಲ್ಲ ತಪ್ಪುಗಳೆಲ್ಲ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡುವಂತಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಹೊಟ್ಟೆ ತೀರ್ಕೊಂಡು ಹೋಗಿ ಅವರ ಧರ್ಮನ ರಕ್ಷಣೆ ಕೂಡ ಉಳಿತವೆ, ಅದೇ ಕೂಡ ಶಾಶ್ವತ. ನನ್ನಂತ ನೂರಾರು ಜನ ಡಿಕೆ ಶಿವಕುಮಾರ್ ನಿಮ್ಮ ಬೆಂಬಲಕ್ಕಿದ್ದಾರೆ.
ಧರ್ಮಸ್ಥಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಅಭಯವನ್ನು ಕೊಟ್ಟಿದ್ದಾರೆ. ನೀವು ಯಾವುದಕ್ಕೂ ಕೂಡ ಅಂಜುವ ಸಂದರ್ಭವೇ ಇಲ್ಲ. ಚಿಂತೆ ಮಾಡಬೇಡಿ, ಆರೋಗ್ಯವನ್ನು ಕಾಪಾಡಿಕೊಂಡು ಸೇವೆ ಮುಂದುವರಿಸಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಇದು. ನನ್ನಂತ ನೂರಾರು ಜನ ಇದ್ದಾರೆ, ಡೋಂಟ್ ವರಿ, ನೀವು ಯಾವುದಕ್ಕೂ ಅಂಜುವ ಪ್ರಶ್ನೆಯೇ ಬರಲ್ಲ. ಇಲ್ಲಿ ಆರಾಮಿಂದ ನೀವು ಚಿಂತೆ ಮಾಡದೆ ಆರೋಗ್ಯ ಕಾಪಾಡಿಕೊಂಡು ಜನಸೇವೆಯನ್ನ ಮುಂದುವರಿಸಿ ಅಂತ ಡಿಕೆ ಶಿವಕುಮಾರ್ ಅಭಯ ಹಸ್ತವನ್ನ ಚಾಚಿದ್ದಾರೆ. ಬನ್ನಿ ಹಾಗಾದ್ರೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಕೇಳೋಣ. ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡುವಂತಬೇಕಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಹೊಟ್ಟೆ ತೀರ್ಕೊಂಡು ಹೋಗಿ ಅವರೊಂದು ಧರ್ಮನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ, ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಟೀಕೆಗಳು ಯಾವುದಾದ್ರು ರಾಜಕಾರಣ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಬೇಕಾದಷ್ಟು ಟೀಕೆ ಮಾಡ್ಕೊಳ್ಳಿ, ನಾನೇನು ಟೀಕೆ ಮಾಡೋರಿಗೆ ನಾನು ಬೇಡ ಅನ್ನೋದಿಲ್ಲ. ಟೀಕೆ ಮಾಡೋರಿದ್ರೆ ನಾವೆಲ್ಲ ತಪ್ಪುಗಳೆಲ್ಲ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡುವಂತಬೇಕಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಹೊಟ್ಟೆ ತೀರ್ಕೊಂಡು ಹೋಗಿ ಅವರೊಂದು ಧರ್ಮನ ರಕ್ಷಣೆ ಕೂಡ ಉಳಿತವೆ, ಅದೇ ಕೂಡ ಶಾಶ್ವತ. ನನ್ನಂತ ನೂರಾರು ಜನ ಡಿಕೆ ಶಿವಕುಮಾರ್ ನಿಮ್ಮ ಬೆಂಬಲಕ್ಕಿದ್ದಾರೆ. ಧರ್ಮಸ್ಥಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಅಭಯವನ್ನು ಕೊಟ್ಟಿದ್ದಾರೆ. ನೀವು ಯಾವುದಕ್ಕೂ ಕೂಡ ಅಂಜುವ ಸಂದರ್ಭವೇ ಇಲ್ಲ. ಚಿಂತೆ ಮಾಡಬೇಡಿ, ಆರೋಗ್ಯವನ್ನು ಕಾಪಾಡಿಕೊಂಡು ಸೇವೆ ಮುಂದುವರಿಸಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಇದು. ನನ್ನಂತ ನೂರಾರು ಜನ ಇದ್ದಾರೆ, ಡೋಂಟ್ ವರಿ, ನೀವು ಯಾವುದಕ್ಕೂ ಅಂಜುವ ಪ್ರಶ್ನೆಯೇ ಬರಲ್ಲ. ಇಲ್ಲಿ ಆರಾಮಿಂದ ನೀವು ಚಿಂತೆ ಮಾಡದೆ ಆರೋಗ್ಯ ಕಾಪಾಡಿಕೊಂಡು ಜನಸೇವೆಯನ್ನ ಮುಂದುವರಿಸಿ ಅಂತ ಡಿಕೆ ಶಿವಕುಮಾರ್ ಅಭಯ ಹಸ್ತವನ್ನ ಚಾಚಿದ್ದಾರೆ. ಬನ್ನಿ ಹಾಗಾದ್ರೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಕೇಳೋಣ. ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡುವಂತಬೇಕಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಹೊಟ್ಟೆ ತೀರ್ಕೊಂಡು ಹೋಗಿ ಅವರೊಂದು ಧರ್ಮನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ, ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಟೀಕೆಗಳು ಯಾವುದಾದ್ರು ರಾಜಕಾರಣ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಬೇಕಾದಷ್ಟು ಟೀಕೆ ಮಾಡ್ಕೊಳ್ಳಿ, ನಾನೇನು ಟೀಕೆ ಮಾಡೋರಿಗೆ ನಾನು ಬೇಡ ಅನ್ನೋದಿಲ್ಲ. ಟೀಕೆ ಮಾಡೋರಿದ್ರೆ ನಾವೆಲ್ಲ ತಪ್ಪುಗಳೆಲ್ಲ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡುವಂತಬೇಕಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಹೊಟ್ಟೆ ತೀರ್ಕೊಂಡು ಹೋಗಿ ಅವರೊಂದು ಧರ್ಮನ ರಕ್ಷಣೆ